ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಅಷ್ಟೇಕೆ ದೇಶದ ರಾಜಕಾರಣದಲ್ಲೇ ಭಾರೀ ಬಿರುಗಾಳಿ ಎಬ್ಬಿಸಿದ್ದ ಪ್ರಕರಣ ಇದು. ಮಾಜಿ ಪ್ರಧಾನಿ ಮೊಮ್ಮಗ, ಹಾಲಿ ಸಂಸದನಾಗಿದ್ದ ಪ್ರಭಾವಿ ವ್ಯಕ್ತಿಯೊಬ್ಬನ ಮೇಲೆ ಸರಣಿ ಅತ್ಯಾಚಾರದ ಆರೋಪ ಕೇಳಿಬಂದಿತ್ತು. ಆದರೆ ಸಾಕ್ಷ್ಯವಾಗಿ ಸಿಕ್ಕಿದ್ದು ಮಾತ್ರ ಮುಖವೇ ಇಲ್ಲದ ನೂರಾರು ವಿಡಿಯೋಗಳು. ಹೀಗಿದ್ದು ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನದ ಮುಂದೆ ತಂತ್ರಜ್ಞಾನದ ಕೈಯಲ್ಲಿ ಸತ್ಯ ಮುಚ್ಚಿಡೋದು ಕಷ್ಟ. ಇಲ್ಲೂ ಅದೇ ನಡೆಯಿತು. ಪರಿಣಾಮ ಅತ್ಯಾಚಾರ ಪ್ರಕರಣದಲ್ಲಿ 2 ಬಾರಿಯ ಸಂಸದ ದೊಡ್ಡಗೌಡರ ಕುಟುಂಬದ ಪ್ರಜ್ವಲ್ ರೇವಣ್ಣಗೆ ಜೈಲು ಶಿಕ್ಷೆ ಘೋಷಣೆಯಾಗಿದೆ. ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿಗೂ ಹೆಚ್ಚು ದಂಡ ವಿಧಿಸಿದೆ. ಆದರೆ ಆತನ ಮುಖವೇ ಕಾಣದ ವಿಡಿಯೋಗಳನ್ನಿಟ್ಕೊಂಡು ಪ್ರಜ್ವಲ್ನನ್ನು ಎಸ್ಐಟಿ ಅತ್ಯಾಚಾರಿ ಅಂತ ಸಾಬೀತು ಮಾಡಿದ್ದು ಹೇಗೆ? ಇದುವೇ ಆ ಕುತೂಹಲಕಾರಿ ತನಿಖೆಯ ಕಥೆ. ಅದನ್ನು ನೋಡೋದಿಕ್ಕೂ ಮುನ್ನ ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮುಖವಿಲ್ಲದ ವಿಡಿಯೋ. 2024ರ ಏಪ್ರಿಲ್ ತಿಂಗಳು ಲೋಕಸಭೆ ಚುನಾವಣೆಯ ಮತದಾನಕ್ಕೆ ಇನ್ನೇನು ಕೆಲವು ದಿನಗಳು ಬಾಕಿ ಉಳಿದಿದ್ವು. ಆಗ ಹಾಸನದಲ್ಲಿ ಕಂಡಲ್ಲಿ ನೂರಾರು ಪೆನ್ ಡ್ರೈವ್ಗಳು ಸಿಗಲಾರಂಭಿಸಿದ್ವು. ಬೀದಿ ಬದಿ, ಬಸ್ ಸ್ಟ್ಯಾಂಡ್, ರಸ್ತೆಗಳು, ಅಂಗಡಿಗಳ ಮುಂದೆ ಹೀಗೆ ಎಲ್ಲಿ ನೋಡಿದ್ರಲ್ಲಿ ಪೆನ್ ಡ್ರೈವ್ಗಳು ಕಾಣಿಸ್ತಾ ಇದ್ವು. ಇವೆಲ್ಲದರಲ್ಲಿ ಇದ್ದಿದ್ದು ಒಂದೇ ಕಂಟೆಂಟ್, ಅದೇ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳು. ಈ ವಿಡಿಯೋಗಳು ಪೆನ್ ಡ್ರೈವ್ನಿಂದ ಹೊರಬಂದು ಹಾಸನದ ಗಡಿ ದಾಟಿ ರಾಜ್ಯದೆಲ್ಲೆಡೆ ಓಡಾಡಿದ್ವು. ದೊಡ್ಡ ರಾಜಕೀಯ ಕೋಲಾಹಲವೇ ಸೃಷ್ಟಿಯಾಯಿತು. ವಿಡಿಯೋಗಳಲ್ಲಿ ವ್ಯಕ್ತಿಯ ಮುಖ ಎಲ್ಲೂ ಸ್ಪಷ್ಟವಾಗಿ ಕಾಣ್ತಿರ್ಲಿಲ್ಲ. ಹಾಗಾಗಿ ಇವು ನಕಲಿ ಅಂತ ವಾದಿಸಲಾಯಿತು. ಪ್ರಜ್ವಲ್ ರೇವಣ್ಣ ಕೂಡ ಅದೇ ಧೈರ್ಯದಲ್ಲಿ ಸತ್ಯಕ್ಕೆ ಜಯ ಸಿಗಲಿದೆ ಅಂತ ಹೇಳಿದ್ರು. ಆದರೆ ದಿನದಿನಕ್ಕೂ ಒತ್ತಡ ಹೆಚ್ಚಾಗ್ತಲೇ ಇತ್ತು. ಕೊನೆಗೆ ಮಹಿಳಾ ಆಯೋಗ ಎಂಟ್ರಿ ಆಯಿತು. ಎಸ್ಐಟಿ ರಚಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿತು. ಹೀಗೆ ವಿಶೇಷ ತನಿಖಾ ತಂಡ ರಚನೆಯಾಯಿತು. ಒಂದಿಷ್ಟು ಸಂತ್ರಸ್ತೆಯರು ಮುಂದೆ ಬಂದು ದೂರು ನೀಡಿದ್ರು. ಎಫ್ಐಆರ್ ಕೂಡ ದಾಖಲಾಯಿತು. ತನಿಖೆಯ ಆಳಕ್ಕೆ ಇಳಿದ ಎಸ್ಐಟಿ. ಆದರೆ ಬಿಕೆ ಸಿಂಗ್ ನೇತೃತ್ವದ ಎಸ್ಐಟಿ ಮುಂದೆ ದೊಡ್ಡ ಸವಾಲೇ ಇತ್ತು. ಅದೇ ಆ ಮುಖ ಕಾಣಿಸದ ವಿಡಿಯೋಗಳು. ಈ ವಿಡಿಯೋದಲ್ಲಿರೋದು ಪ್ರಜ್ವಲ್ ಹೌದೋ ಅಲ್ಲವೋ ಅಂತ ವೈಜ್ಞಾನಿಕವಾಗಿ ಸಾಬೀತುಪಡಿಸಬೇಕಾಗಿತ್ತು. ಅದು ಹೇಗೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿ ಕುಳಿತಿತ್ತು. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ನೇತೃತ್ವದ ತಂಡ ಇದನ್ನು ಸವಾಲಾಗಿ ಸ್ವೀಕರಿಸಿತು. ಮುಖವನ್ನು ಬಿಟ್ಟು ವಿಡಿಯೋದಲ್ಲಿ ಕಾಣುವ ದೇಹದ ಇತರ ಭಾಗಗಳ ಮೇಲೆ ಗಮನ ಹರಿಸಲು ನಿರ್ಧರಿಸಿತು. ಇಂಚಿಂಚು ಗಮನವಿಟ್ಟು ನೋಡ್ತು. ಸಣ್ಣ ಪುಟ್ಟ ಗುರುತುಗಳೇ ದೊಡ್ಡ ಸಾಕ್ಷಿಯಾಗಬಲ್ಲವು ಎಂಬ ನಂಬಿಕೆಯೊಂದಿಗೆ ತನಿಖೆ ಶುರುವಾಯಿತು. ದೇಹವೇ ಒಂದು ಬೆರಳಚ್ಚು. ತನಿಖಾಧಿಕಾರಿಗಳು ವಿಡಿಯೋಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅವರಿಗೆ ಕೆಲವು ನಿರ್ಣಾಯಕ ಸಾಕ್ಷ್ಯಗಳು ಸಿಕ್ಕವು. ಸಾಕ್ಷ್ಯ 1, ವಿಡಿಯೋಗಳನ್ನು ಪ್ರಜ್ವಲ್ ತನ್ನ ಬಲಗೈಯಿಂದ ಚಿತ್ರೀಕರಿಸಿದ್ದ. ಹೀಗಾಗಿ ಹೆಚ್ಚಿನವುಗಳಲ್ಲಿ ಆತನ ಎಡಗೈ ಸ್ಪಷ್ಟವಾಗಿ ಕಾಣ್ತಿತ್ತು. ಆ ಎಡಗೈನ ಮಧ್ಯದ ಬೆರಳಿನ ಮೇಲೆ ಒಂದು ಮಚ್ಚೆ ಇತ್ತು. ಸಾಕ್ಷ್ಯ 2, ಅದೇ ಎಡಗೈ ಮೇಲೆ ಒಂದು ಗಾಯದ ಕಲೆ ಕೂಡ ಇತ್ತು. ಅದು ಕೂಡ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಿತ್ತು. ಸಾಕ್ಷ್ಯ 3, ಒಂದು ಫೋಟೋದಲ್ಲಿ ಆತನ ಕಾಲು ಕೂಡ ಸರಿಯಾಗಿತ್ತು. ಪ್ರಜ್ವಲ್ ಕಾಲಿನ ಹೆಬ್ಬೆರಳಿನ ರಚನೆ ವಿಡಿಯೋದಲ್ಲಿದ್ದ ವ್ಯಕ್ತಿಯ ಹೆಬ್ಬೆರಳಿನ ರಚನೆಗೆ ಹೋಲಿಕೆಯಾಯಿತು. ಈ ದೇಹದ ಗುರುತುಗಳು ವಿಡಿಯೋದಲ್ಲಿರುವ ವ್ಯಕ್ತಿ ಪ್ರಜ್ವಲೇ ಹಾಗೂ ಆತನೇ ಅಪರಾಧಿ ಅಂತ ಸಾಬೀತುಪಡಿಸಲು ಸಿಕ್ಕ ಮೊದಲ ಸುಳಿವುಗಳಾಗಿದ್ವು. ಟರ್ಕಿ ತಂತ್ರಜ್ಞಾನ ಬಳಕೆ. ಇದೇ ವೇಳೆ ಎಸ್ಐಟಿ ಅಧಿಕಾರಿಗಳು ಟರ್ಕಿಯಂತ ದೇಶಗಳಲ್ಲಿ ಬಳಸುವ ಅತ್ಯಾಧುನಿಕ ತನಿಖಾ ತಂತ್ರವನ್ನ ಭಾರತದಲ್ಲಿ ಮೊದಲ ಬಾರಿಗೆ ಪ್ರಯೋಗಿಸಿದ್ರು. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಅಪರಾಧಿಗಳನ್ನು ಪತ್ತೆ ಹಚ್ಚಲು ಈ ತಂತ್ರವನ್ನ ಮುಂದುವರಿದ ದೇಶಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಇನ್ನು ವಿಡಿಯೋಗಳಲ್ಲಿ ಆರೋಪಿಯ ಜನನಾಂಗದ ಹೈ ರೆಸಲ್ಯೂಷನ್ ದೃಶ್ಯಗಳಿದ್ವು. ಹೀಗಾಗಿ ನ್ಯಾಯಾಲಯದ ಅನುಮತಿಯೊಂದಿಗೆ ತಜ್ಞ ವೈದ್ಯರ ತಂಡ ಪ್ರಜ್ವಲ್ನ ಖಾಸಗಿ ಅಂಗಗಳ ಫೋಟೋಗಳನ್ನು ತೆಗೆಯಿತು. ನಂತರ ಈ ಫೋಟೋಗಳನ್ನು ವಿಡಿಯೋದಲ್ಲಿದ್ದ ದೃಶ್ಯಗಳೊಂದಿಗೆ ಹೋಲಿಕೆ ಮಾಡಲಾಯಿತು. ಚರ್ಮದ ಮೇಲಿನ ಮಚ್ಚೆಗಳು, ಕಲೆಗಳು, ಪಿಗ್ಮೆಂಟೇಷನ್, ವ್ಯಾಸ್ಕ್ಯುಲರ್ ಪ್ಯಾಟರ್ನ್ಸ್ ಹೀಗೆ ಪ್ರತಿಯೊಂದು ಅಂಶವೂ ವ್ಯಕ್ತಿಯಿಂದ ವ್ಯಕ್ತಿಗೆ ವಿಶಿಷ್ಟವಾಗಿರುತ್ತೆ. ಇದು ಬೆರಳಚ್ಚಿನಷ್ಟೇ ನಿಖರವಾದ ಸಾಕ್ಷ್ಯ ಅಂದ್ರೆ ತಪ್ಪಲ್ಲ. 3 ವರ್ಷದ ನಂತರ ಸಿಕ್ತು ನಿರ್ಣಾಯಕ ಸಾಕ್ಷ್ಯ. ಇವೆಲ್ಲದರ ನಡುವೆ ತನಿಖೆಗೆ ಅತಿದೊಡ್ಡ ತಿರುವು ನೀಡಿದ್ದು ಒಂದು ಪೆಟಿಕೋಟ್. ಘಟನೆ ನಡೆದ 3 ವರ್ಷಗಳ ಹಿಂದೆ ತಾನು ಅತ್ಯಾಚಾರಕ್ಕೊಳಗಾದ ಮನೆಯಲ್ಲಿ ಪೆಟಿಕೋಟ್ ಬಿಟ್ಟು ಬಂದಿರೋದಾಗಿ ಸಂತ್ರಸ್ತೆ ಹೇಳಿದ್ರು.
ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿರುವ ಎಂಎಲ್ಸಿ ಸೂರಜ್ ರೇವಣ್ಣಗೆ ಸೇರಿದ ಗನ್ನಿಗಡ ತೋಟದ ಮನೆಯಲ್ಲಿ ಅತ್ಯಾಚಾರ ನಡೆದಿತ್ತು. ತನ್ನ ಪೆಟಿಕೋಟ್ ಅನ್ನು ಅಲ್ಲೇ ಬಿಟ್ಟು ಬಂದಿರೋದಾಗಿ 47 ವರ್ಷದ ಮನೆ ಕೆಲಸದಾಕೆ ಹೇಳಿದ್ರು. ಸರಿ ಅಂತ ಎಸ್ಐಟಿ ತಂಡ ಜಾಲಾಡೋಕೆ ಹೊರಡ್ತು. ಅದೃಷ್ಟಕ್ಕೆ ಎಸ್ಐಟಿ ತಂಡ ಫಾರ್ಮ್ ಹೌಸ್ ಜಾಲಾಡಿದಾಗ ಒಂದು ಕಪಾಟಿನಲ್ಲಿ ಆ ಪೆಟಿಕೋಟ್ ಹಾಗೆ ಇತ್ತು. ಅದರ ಮೇಲೆ ವೀರ್ಯದ ಕಲೆಗಳಿದ್ವು. ಅದನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಕಳುಹಿಸಿದಾಗ ಅದರ ಮೇಲಿದ್ದ ಕಲೆಗಳು ಪ್ರಜ್ವಲ್ ರೇವಣ್ಣ ಡಿಎನ್ಎಗೆ ನಿಖರವಾಗಿ ಹೊಂದಿಕೆಯಾದವು. ಇದು ಪ್ರಕರಣದ ತನಿಖೆಗೆ ಸಿಕ್ಕ ಐಸಿಂಗ್ ಆನ್ ದಿ ಕೇಕ್ ಸಾಕ್ಷ್ಯವಾಗಿತ್ತು. ಇವೆಲ್ಲದರ ಜೊತೆಗೆ ಎಸ್ಐಟಿ ತಂಡ ಇನ್ನೆರಡು ಪ್ರಮುಖ ಸಾಕ್ಷ್ಯಗಳನ್ನು ನ್ಯಾಯಾಲಯಕ್ಕೆ ಒದಗಿಸಿತು. ಅವೇ ಧ್ವನಿ ಮಾದರಿ ವಿಶ್ಲೇಷಣೆ ಮತ್ತು ಘಟನಾ ಸ್ಥಳದ ಪುನರ್ ನಿರ್ಮಾಣ. ವಿಡಿಯೋದಲ್ಲಿ ಆರೋಪಿ ಪಿಸುಗುಟ್ಟುವ ಧ್ವನಿ ಮತ್ತು ಸಂತ್ರಸ್ತೆಯ ನೋವಿನ ಧ್ವನಿ ದಾಖಲಾಗಿತ್ತು. ಇವನ್ನು ವಿಶ್ಲೇಷಣೆಗೆ ಒಳಪಡಿಸಲಾಯಿತು. ಆ ಮೂಲಕ ವಿಡಿಯೋದಲ್ಲಿರುವ ಧ್ವನಿ ಪ್ರಜ್ವಲ್ನದ್ದೇ ಅಂತ ಖಾತ್ರಿಪಡಿಸಿಕೊಳ್ಳಲಾಯಿತು. ಇನ್ನು ವಿಡಿಯೋದಲ್ಲಿ ಕಂಡಿದ್ದ ಟೇಬಲ್, ಫೋಟೋ ಫ್ರೇಮ್ಗಳಂತ ವಸ್ತುಗಳು ಘಟನಾ ಸ್ಥಳದಲ್ಲಿ ಇದ್ದ ಜಾಗದ ಗುರುತುಗಳೊಂದಿಗೆ ಹೋಲಿಕೆಯಾಗ್ತಿದ್ವು. ಸತ್ಯಕ್ಕೆ ಸಂದ ಜಯ. ಕೇವಲ ಒಂದು ಸಾಕ್ಷ್ಯವಲ್ಲ, ಮಚ್ಚೆ, ಗಾಯದ ಕಲೆ, ಡಿಎನ್ಎ ವರದಿ, ಧ್ವನಿ ಮಾದರಿ, ಜನನಾಂಗದ ಹೋಲಿಕೆ ಮತ್ತು ಘಟನಾ ಸ್ಥಳದ ಪುನರ್ ನಿರ್ಮಾಣ ಹೀಗೆ ವೈಜ್ಞಾನಿಕ ಸಾಕ್ಷ್ಯಗಳ ಸರಮಾಲೆಯನ್ನೇ ಸೃಷ್ಟಿಸಿ ಎಸ್ಐಟಿ ತಂಡ ಪ್ರಜ್ವಲ್ನನ್ನ ಲಾಕ್ ಮಾಡ್ತು. ಇವೇ ಸಾಕ್ಷ್ಯಗಳನ್ನು ಬಿಡಿಬಿಡಿಯಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದಿಡ್ತು. ಇವನ್ನೆಲ್ಲ ವಿವರವಾಗಿ ಪರಿಶೀಲಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ 47 ವರ್ಷದ ಮನೆಗೆಲಸದಾಕೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ 34 ವರ್ಷದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪಿದ್ರು. ಅಷ್ಟೇ ಅಲ್ಲ, ಕಠಿಣ ಶಿಕ್ಷೆಯಾದ ಜೀವಾವಧಿ ಶಿಕ್ಷೆಯನ್ನೇ ರೇವಣ್ಣ ಪುತ್ರನಿಗೆ ನೀಡಿದ್ರು. ಈ ಮೂಲಕ ಮುಖವಿಲ್ಲದ ವಿಡಿಯೋದ ಹಿಂದಿದ್ದ ಮುಖವಾಡವನ್ನ ಕಳಚುವಲ್ಲಿ ವಿಜ್ಞಾನ ಮತ್ತು ಪೊಲೀಸರ ನಿರಂತರ ಪರಿಶ್ರಮ ಯಶಸ್ವಿಯಾಯಿತು. ಇದರಿಂದ ಕೊನೆಗೂ ಒಂದು ಪ್ರಕರಣದಲ್ಲಿ ಸತ್ಯಕ್ಕೆ ಜಯ ಸಿಕ್ತು, ಸಂತ್ರಸ್ತೆಗೆ ನ್ಯಾಯ ದೊರಕ್ತು. ಆದರೆ ಇಂಥ ಇನ್ನೂ 3 ಪ್ರಕರಣಗಳು ನ್ಯಾಯಾಲಯದ ಮುಂದಿವೆ. ಬಹುಶಃ ಭಾರತದ ನ್ಯಾಯಾಂಗದ ಇತಿಹಾಸದಲ್ಲೇ ಅದು ಇಂಥದ್ದೊಂದು ಹೈ ಪ್ರೊಫೈಲ್ ಕೇಸ್ನಲ್ಲಿ ಅಪರಾಧಿಗೆ ಕೇವಲ 1.5 ವರ್ಷಗಳಲ್ಲಿ ಶಿಕ್ಷೆ ಘೋಷಣೆಯಾದ ಮೊದಲ ಪ್ರಕರಣ ಇದಾಗಿರಬಹುದು. ಈ ಮೂಲಕವಾದ್ರೂ ಕಾನೂನಿನ ಮುಂದೆ ಎಲ್ರೂ ಸಮಾನರು. ಎಂಥ ಪ್ರಭಾವಿಯೇ ಆದ್ರೂ ಉಪ್ಪು ತಿಂದ್ರೆ ನೀರು ಕುಡಿಲೇಬೇಕು, ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದು ಸಾಬೀತಾಗಿದೆ. ಅಷ್ಟರ ಮಟ್ಟಿಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಇಂದು ಶಹಬಾಸ್ ಗಿಟ್ಟಿಸಿಕೊಂಡಿದೆ. ಈ ಬಗ್ಗೆ ನಿಮಗೇನನ್ಸುತ್ತೆ ವೀಕ್ಷಕರೇ? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.